ಡಿಕೆ ಸಂಪುಟದಲ್ಲಿ ಎನ್ಎ ಹ್ಯಾರಿಸ್ ಮಂತ್ರಿ, ಇದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಂತ್ರಿ ಆಗ್ತಿದ್ದೇನೆ ಎಂಬ ಖುಷಿಯಲ್ಲಿ ಎನ್ಎ ಹ್ಯಾರಿಸ್ ಮಾತು. ಎಂಟು ವರ್ಷ ಕಳೆದ ಮೇಲೆ ಸಚಿವನಾಗುವ ಆಸೆ ಹಾಗೂ ನಂಬಿಕೆ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಾರ್ಟಿ ಹಾಗೂ ಸರ್ಕಾರಕ್ಕೆ ಶಕ್ತಿ ಬರುವ ಕೆಲಸ ಮಾಡ್ತೀನಿ ಅಂತ ಕೂಡ ಮಾತನಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಸಂಪುಟದಲ್ಲಿ ಯುವಕರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು, ಯುವಕರಿಗೆ ಚಾನ್ಸ್ ಸಿಗುತ್ತೆ, ಫ್ರೆಶ್ ಐಡಿಯಾಸ್ ಬರುತ್ತೆ ಅಂತ ಹೇಳಿದ್ದಾರೆ ಹ್ಯಾರಿಸ್. ಡಿಕೆ ಸಂಪುಟದಲ್ಲಿ ಎನ್ಎ ಹ್ಯಾರಿಸ್ ಮಂತ್ರಿ ಆಗ್ತಾರೆ, ಇದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಮಂತ್ರಿ ಆಗ್ತಾ ಇದ್ದೀನಿ ಎಂಬ ಖುಷಿಯಲ್ಲಿ ಹ್ಯಾರಿಸ್ ಅವರು ಮಾತುಗಳನ್ನಾಡಿದ್ದಾರೆ. 8 ವರ್ಷ ಕಳೆದ ಮೇಲೆ ಈಗ ನಾನು ಸಚಿವನಾಗ್ತಾ ಇದ್ದೀನಿ, ಆಸೆ ಇದೆ, ನಂಬಿಕೆ ಇದೆ, ಪಾರ್ಟಿ ಹಾಗೂ ಸರ್ಕಾರಕ್ಕೆ ಶಕ್ತಿ ಬರುವಂತಹ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಜೊತೆ ನಾನು ಕೆಲಸ ಮಾಡೋದಕ್ಕೆ ತುಂಬಾ ಖುಷಿಯಾಗಿದೆ. ಸಂಪುಟದ ಸಹೋದ್ಯೋಗಿಯಾಗಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯುವಕರಿಗೆ ಹೆಚ್ಚಿನ ಅವಕಾಶವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಯುವಕರಿಗೆ ಚಾನ್ಸ್ ಕೊಟ್ರೆ ಫ್ರೆಶ್ ಐಡಿಯಾಸ್ ಬರುತ್ತೆ ಅಂತ ಹೇಳಿದ್ದಾರೆ ಹ್ಯಾರಿಸ್ ಅವರು. ಡಿಕೆ ಸಂಪುಟದಲ್ಲಿ ಎನ್ಎ ಹ್ಯಾರಿಸ್ ಅವರ ಮಂತ್ರಿ, ಇದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಂತ್ರಿ ಆಗ್ತಾ ಇದ್ದೀನಿ ಎಂಬ ಖುಷಿಯಲ್ಲಿ ಈಗ ಹ್ಯಾರಿಸ್ ಅವರು ಮಾತುಗಳನ್ನಾಡಿದ್ದಾರೆ, ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮತ್ತೆ ಹೊಸ ನ್ಯೂ ಖಂಡಿತವಾಗಿ ಬದಲಾವಣೆ ಮಾಡಲೇಬೇಕು. ಈಗ ಅವಕಾಶ ಎಲ್ಲರಿಗೂ ಕೊಡ್ಬೇಕಲ್ವಾ? ಕೆಲವರಿಗೆ ಸಿಕ್ಕಿದೆ, ಇನ್ನೊಂದಷ್ಟು ಜನಕ್ಕೆ ಕೊಟ್ರೆ ಒಂದು ಫ್ರೆಶ್ ಐಡಿಯಾಸು, ಒಂದು ಹೊಸತನ ಬರ್ಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸ ಎಲ್ಲರೂ ಮಾಡಬೇಕು. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಹೋದ್ಸರಿ ಮಾಡುವಾಗಲೇ ಸುಮಾರು ಜನ ಎರಡೂವರೆ ವರ್ಷ ಆದ್ಮೇಲೆ ನಿಮಗೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಈಗ ಕಾರ್ಯರೂಪಕ್ಕೆ ಬರ್ಬೋದು. ಅಲ್ಲ, ಹೊಸಬ್ರಿಗೆ ಮತ್ತೆ ಹೊಸ ನ್ಯೂ ಬ್ಲಡ್ ಬರಬೇಕು, ಆವಾಗಲೇ ಒಳ್ಳೇದಾಗೋದು. ರಾಜ್ಯಕ್ಕೆ, ಜನರಿಗೆ, ಎಲ್ಲದಕ್ಕೂ ಅವಕಾಶ ಕೊಡಬೇಕು. ಬಹಳ ಖುಷಿ ಇದೆ ನಮ್ಗೆ, ಅದ್ರ ಬಗ್ಗೆ ಸಂಶಯನೇ ಬೇಡ ನಿಮ್ಗೆ. ಬಹಳ ಖುಷಿ ಇದೆ. ಅದು ಅವರು ಕೂಡ ಬಹಳಷ್ಟು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡುವಾಗ ಖಂಡಿತವಾಗಿ ಇದೆಲ್ಲ ಇಂಥದ್ದು ಆದ್ರೇನೆ ಎಲ್ಲ ಮುಂದೆ ಯಾರಿಗಾದ್ರೂ ವಿಶ್ವಾಸ ಬರೋದು, ಪಕ್ಷದಲ್ಲಿ ದುಡಿದ್ರೆ ಅವಕಾಶ ಸಿಗುತ್ತೆ ಅನ್ನೋದು. ಅಲ್ಲ, ಖಂಡಿತವಾಗಿ ಬದಲಾವಣೆ ಮಾಡಲೇಬೇಕು. ಈಗ ಅವಕಾಶ ಎಲ್ಲರಿಗೂ ಕೊಡ್ಬೇಕಲ್ವಾ? ಕೆಲವರಿಗೆ ಸಿಕ್ಕಿದೆ, ಇನ್ನೊಂದಷ್ಟು ಜನಕ್ಕೆ ಕೊಟ್ರೆ ಒಂದು ಫ್ರೆಶ್ ಐಡಿಯಾಸು, ಒಂದು ಹೊಸತನ ಬರ್ಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸ ಎಲ್ಲರೂ ಮಾಡಬೇಕು. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಹೋದ್ಸರಿ ಮಾಡುವಾಗಲೇ ಸುಮಾರು ಜನ ಎರಡೂವರೆ ವರ್ಷ ಆದ್ಮೇಲೆ ನಿಮಗೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಈಗ ಕಾರ್ಯರೂಪಕ್ಕೆ ಬರ್ಬೋದು. ಅಲ್ಲ,